ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಏನಂದರೆ ರಿಯಲ್ ಅನಾಲಿಸಿಸ್ನ ಹೆಂಗೆ ಓದಬೇಕು KCET ಎಕ್ಸಾಮ್ಗೆ. ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಮಿನಿಮಮ್ 15 ಕ್ವಶನ್ಸ್ ಆದರೂ ನಮಗೆ ರಿಯಲ್ ಅನಾಲಿಸಿಸಲ್ಲಿ ಬರ್ತಾವೆ. 15 ಅನ್ನೋಕ್ಕಾಗಲ್ಲ, 15ರಿಂದ 20 ಕೂಡ ಆಗ್ಬೋದು, ಇಲ್ಲ 10ರಿಂದ 15 ಕೂಡ ಆಗ್ಬೋದು. ಹೌದಾ? ಸೊ KCET ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್, ಎಲ್ಲರಿಗೂ ಗೊತ್ತಿದ್ದೇ ಇದೆ. ಹೌದಾ? ಸೊ ಹಾಗಾಗಿ ಈ ರಿಯಲ್ ಅನಾಲಿಸಿಸ್ನ ಹೇಗೆ ಓದಬೇಕಪ್ಪ, ಅದರಲ್ಲಿ ಯಾವ್ಯಾವ್ದು ಓದಬೇಕು, ಯಾವ ರೀತಿ ಓದಬೇಕು ಅನ್ನೋದ್ರ ಮೇಲೆ ಈ ವಿಡಿಯೋ ಇದೆ. ಸೊ ಕೊನೆವರೆಗೂ ನೋಡಿ. ಫಸ್ಟ್ ಯಾವುದೇ ಎಕ್ಸಾಮ್ ಇದ್ದರೂ ನಮಗೆ ಗೊತ್ತಿರಬೇಕಾಗಿದ್ದೇನು, ನೋ ದ ಸಿಲೆಬಸ್ ಏನಿದೆ ಅಂತ ಗೊತ್ತಾಗಬೇಕು. ಕೇವಲ ಸಿಲೆಬಸ್ ಗೊತ್ತಾಗದೇ ಯಾವ್ಯಾವ ಇಂಪಾರ್ಟೆಂಟ್ ಇದ್ದಾವೆ, ಕ್ವಶನ್ ಪೇಪರ್ ನೋಡ್ಕೊತಾ ಹೋದರೆ ಯಾವ ಕಾನ್ಸೆಪ್ಟ್ಸ್ ಜಾಸ್ತಿ ಟೈಮ್ ರಿಪೀಟ್ ಆಗಿದ್ದಾವೆ ಅದನ್ನು ನೋಡೋದು ಭಾಳ ಇಂಪಾರ್ಟೆಂಟ್. ಹೌದಾ? ನಮಗೆ ಗೊತ್ತಿರೋ ಪ್ರಕಾರ ರಿಯಲ್ ಅನಾಲಿಸಿಸಲ್ಲಿ ಮ್ಯಾಕ್ಸಿಮಮ್ ಟೈಮ್ ಕೇಳಿರೋ ಕ್ವಶನ್ಸ್ ಬಂದು ಸೀಕ್ವೆನ್ಸ್ ಮೇಲೆ, ಸೀರೀಸ್ ಮೇಲೆ, ಲಿಮಿಟ್ಸು, ಕಂಟಿನ್ಯೂಟಿ, ಡಿಫ್ರೆನ್ಷಿಬಿಲಿಟಿ, ರೈಮನ್ ಇಂಟಿಗ್ರಲ್, ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಆಫ್ ಫಂಕ್ಷನ್ಸ್ ಮತ್ತು ಮೆಟ್ರಿಕ್ ಸ್ಪೇಸ್ ಏನಿದೆ ಅದರದ್ದು ಕೇವಲ ಬೇಸಿಕ್ಸ್ ಮೇಲೆ ಕ್ವಶನ್ಸ್ ಬರ್ತವೆ. ಹೌದಾ? ಇವಿಷ್ಟು ತುಂಬ ವಾಸ್ಟ್ ಇದೆ ರಿಯಲ್ ಅನಾಲಿಸಿಸ್. ಅದರಲ್ಲಿ ಇವಿಷ್ಟು ತುಂಬ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ಯಾವುದಕ್ಕೆ, KCETಗೋಸ್ಕರ. ಸೊ ಫಸ್ಟು ಈ ಸಿಲೆಬಸ್ನ ನಮಗೆ ಗೊತ್ತಿರಬೇಕು. ನೆಕ್ಸ್ಟು ನಿಮಗೆ ಗೊತ್ತಿರಲಿ ಅಂಥೇಳಿ ಕೆಲವೊಂದು ಬುಕ್ಸ್ನ ರೆಫರೆನ್ಸಿಗೆ ಹೇಳ್ತಾ ಇದ್ದೀನಿ. SC ಮಲಿಕ್ ಅವ್ರದ್ದು, ಯಾರು ಸ್ಟಾರ್ಟಿಂಗಲ್ಲಿದ್ದೀರೋ ಅವ್ರಿಗೆ ಬಿಗಿನರ್ಸಿಗೆ ಇದು ಒಳ್ಳೆ ಬುಕ್ಕು. ಇಲ್ಲ ನಮಗೆ ಬಿಗ್ನಿಂಗ್ ಎಲ್ಲ ಬೇಸ್ ಗೊತ್ತಿದೆ, ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋರು ಬಾಟ್ಲೆ ಬುಕ್ನ ತೊಗೋಬೋದು. ಓಕೆ, ಇವು ಅಡ್ವಾನ್ಸು ತೊಗೊಂಡಿಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆನಾ? ಮೇನ್ಲಿ ಈಗ ನೀವು 2 ತಿಂಗಳಲ್ಲಿ ನಾನು ಏನು ಓದಬೇಕು ಅನ್ನೋರಿಗೆ ಈ ಬಾಟ್ಲೆ ಬುಕ್ ಏನಿದೆ ಅಲ್ಲ, ತುಂಬ ಯೂಸ್ ಆಗುತ್ತೆ. ಪ್ರತಿಯೊಂದು ಕಾನ್ಸೆಪ್ಟ್ಸು ಕ್ಲಿಯರಾಗಿ ಕೊಟ್ಟಿದ್ದಾನೆ. ಸೊ ಯು ಕ್ಯಾನ್ ಗೋ ಥ್ರೂ ಇಟ್. ನೆಕ್ಸ್ಟ್ ಇದು ನೋಡಿ, ಮೇನ್ ಇದೆ ಏನು, ರೀಡಿಂಗ್ ಸ್ಟ್ರಾಟಜಿ. ಏನು ಓದಬೇಕು, ಯಾವ ರೀತಿ ಓದಬೇಕು ಅನ್ನೋದು. ಹೌದಾ? ಏನು ಓದಬೇಕು, ಯಾವ ರೀತಿ ಓದಬೇಕು, ರೀಡಿಂಗ್ ಸ್ಟ್ರಾಟಜಿ. ನೋಡಿ, ಫಸ್ಟು ರಿಯಲ್ ಅನಾಲಿಸಿಸಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಆ ಕಾನ್ಸೆಪ್ಟ್ಸ್ ಮೇಲೆ ಬರುವಂಥ ಥಿಯರಮ್ಸ್ದೇನು ಪ್ರೂಫ್ ಇದಾವಲ್ಲ, ನೀವು ಇದನ್ನು 1 ಟೈಮ್ ಅಷ್ಟೇ ರೀಡ್ ಮಾಡಬೇಕು. ಓನ್ಲಿ 1 ಟೈಮ್ ರೀಡ್. ಪ್ರೂಫ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ದು ಇಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರಲ್ಲ ಪ್ರೂಫ್ ನಾವಲ್ಲಿ ಬರೀಲಿಕ್ಕೆ. ಓಕೆನಾ? ಪ್ರೂಫ್ ಒಂದು ಸರ್ತಿ ನಿಮ್ಮ ನಾಲೆಜ್ಗೋಸ್ಕರ ಈ ಥಿಯರಮ್ಲಿಂದ ಇದು ಹೇಗೆ ಬಂತಪ್ಪ ಅಂತ ಪ್ರೂಫ್ ತಿಳ್ಕೊಳ್ಳಿಕ್ಕೆ ಮಾತ್ರ ಪ್ರೂಫ್ನ 1 ಟೈಮ್ ಓದಬೇಕು. ಆಮೇಲೆ ಏನಿದೆ, ಎಕ್ಸಾಂಪಲ್ಸ್ ಮಾಡಬೇಕು, ಆ ಥಿಯರಮ್ ರಿಲೇಟೆಡ್ ಎಕ್ಸಾಂಪಲ್ಸ್, ದೆನ್ PYQ ಪ್ರಾಬ್ಲಮ್ಸ್. ಓಕೆ, ಇಷ್ಟು ಮೇನ್. ನೀವು ರೀಡ್ ಮಾಡಬೇಕು ಅಂದರೆ ಮೊದಲು ಕಾನ್ಸೆಪ್ಟ್ಸ್ ನೋಡ್ಕೊಳ್ಳಿ, ಥಿಯರಮ್, ಆ ಕಾನ್ಸೆಪ್ಟ್ಸಲ್ಲಿ ಯಾವ್ಯಾವ ಥಿಯರಮ್ ಇದ್ದಾವೆ, ಆ ಥಿಯರಮ್ ಪ್ರೂಫ್ಸ್, ಆ ಥಿಯರಮ್ ಎಕ್ಸಾಂಪಲ್ಸು, ಆ ಥಿಯರಮ್ದು ರಿಲೇಟೆಡ್ PYQs. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಟ್ರಿಕ್ಸ್. ಮೇನ್ ನೋಡಿ, ರಿಯಲ್ ಅನಾಲಿಸಿಸಲ್ಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಎಲ್ಲ ಟೈಮಲ್ಲೂ ಕೌಂಟರ್ ಎಕ್ಸಾಂಪಲ್ಸ್ನ ಅಪ್ಲೈ ಮಾಡಲಿಕ್ಕಾಗಲ್ಲ, ಎಲ್ಲ ಟೈಮಲ್ಲಿನೂ ಗ್ರಾಫ್ ಅನಾಲಿಸಿಸ್ ಮಾಡಲಿಕ್ಕಾಗಲ್ಲ. ಓಕೆ, ಎಲ್ಲ ಟೈಮ್ನು ಥಿಯರಮ್ನ ಮಾಡಲಿಕ್ಕಾಗಲ್ಲ. ಸೊ ಮೋಸ್ಟ್ ಆಫ್ ದಿ ರಿಯಲ್ ಅನಾಲಿಸಿಸ್ ಪ್ರಾಬ್ಲಮ್ಸ್ ನಿಮಗೆ ಸಾಲ್ವ್ ಆಗೋದು ಕಾಚಿ ಫಸ್ಟ್ ಲಿಮಿಟ್ ಥಿಯರಮ್, ಸೆಕೆಂಡ್ ಲಿಮಿಟ್ ಥಿಯರಮ್. ಹೌದಾ? ಕಾಚಿ ಕ್ರೈಟೇರಿಯನ್ ಮೂಲಕ ಸಾಲ್ವ್ ಆಗ್ತವೆ, ವೈರ್ಸ್ಟ್ರಾಸ್ ಮೂಲಕ ಸಾಲ್ವ್ ಆಗುತ್ತೆ, ಬೊಲಾನ್ಜೋ ಥಿಯರಮ್. ಮತ್ತು ಟೆಸ್ಟ್ ನಾನು ಶಾರ್ಟ್ಸ್ ಹಾಕಿದ್ದೀನಿ, ಏನು, ರೇಷಿಯೋ ಟೆಸ್ಟು, ರೂಟ್ ಟೆಸ್ಟು, P ಟೆಸ್ಟು. ಓಕೆ, ಇವು ಟೆಸ್ಟ್ಗಳು ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟು ಕೌಂಟರ್ ಎಕ್ಸಾಂಪಲ್ಸ್. ಇವಿಷ್ಟು ನಿಮಗೆ ಇರಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ರಿಯಲ್ ಅನಾಲಿಸಿಸಲ್ಲಿ ಅಂದರೆ ಒಂದು ನಿಮಗೆ ಗ್ರಾಫ್ ಮೂಲಕ ಅನಲೈಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಬಂದಿರಬೇಕು, ಇಲ್ಲ ಥಿಯರಮ್ದು ರಿಸಲ್ಟ್ಸ್ 100% ನಿಮಗೆ ಗೊತ್ತಿರಬೇಕು, ಇಲ್ಲ ಕೌಂಟರ್ ಎಕ್ಸಾಂಪಲ್ಸ್ನ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಓಕೆ, ಮತ್ತು ಪ್ರತಿಯೊಂದು ಟೆಸ್ಟ್ಗಳು ನಿಮಗೆ ಪ್ರಾಕ್ಟೀಸ್ ಆಗಿರಬೇಕು. ಇವು 4 ಪಾಯಿಂಟ್ಸ್ ಇದ್ದರೆ ಈ 4 ಪಾಯಿಂಟ್ಸಿಂದ ನೀವು ರಿಯಲ್ ಅನಲೈಸ್ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ನೋಡಿ, ಮೇನ್ ಯಾವುದೇ ಎಕ್ಸಾಮ್ ಆಗಲಿ ರಿವಿಷನ್ ಈಸ್ ಇಂಪಾರ್ಟೆಂಟ್, PYQ is important, mock test important. Okay, real analysis is the scoring if you read it right. ಹೌದಾ? ನೀವು ಇದನ್ನು ಎಷ್ಟು ಕರೆಕ್ಟಾಗಿ ರೀಡ್ ಮಾಡ್ತೀರಾ ಅಷ್ಟೇ ನಿಮಗೆ KCETಲ್ಲಿ ಮಾರ್ಕ್ಸ್ಗಳು ಜಾಸ್ತಿ ಆಗ್ತವೆ. ಓಕೆನಾ? ನೋಡಿ, ಇದು ಬುಕ್ಕು ಯಾವುದು, ರಾಬರ್ಟ್ G. ಬಾಟ್ಲೆ ಅವ್ರದ್ದು ಬುಕ್. ಇದು ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಬುಕ್ಕು. ಸೊ ಪರ್ಚೇಸ್ ಮಾಡ್ಕೊಳ್ಳಿ. ಇದೆ ಹಬ್ಬ ಅಂದರೆ 300ರಿಂದ 350 ಒಳಗಡೆ ಬರುತ್ತೆ ಬುಕ್ಕು. ತೊಗೊಂಡು ಓದ್ಕೊಳ್ಳಿ. ಇಲ್ಲಪ್ಪ 2 ತಿಂಗಳಿದೆ ನಮಗೆ ಇವಾಗ ಬುಕ್ ಓದೋಕ್ಕಾಗಲ್ಲ ಅಂದರೆ ಈ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ಇಂಪಾರ್ಟೆಂಟ್ ಇದ್ದಾವೆ ಅವನ್ನಷ್ಟೇ ಹಾಕಿರ್ತೀನಿ. ಟೋಟಲಿ ಫುಲ್ ಸಿಲೆಬಸ್ ಹಾಕಲ್ಲ, ಯಾಕಂದರೆ ಫುಲ್ ಸಿಲೆಬಸ್ ಮಾಡಲಿಕ್ಕೆ ಇಲ್ಲಿ ಟೈಮ್ ಇಲ್ಲ. ಇರೋದೇ ನಮಗೆ 2 ತಿಂಗಳನ್ನು ಪೂರ್ತಿ ಟೈಮ್ ಇಲ್ಲ. ಆಯ್ತು, ಇವತ್ತು ಸೆಪ್ಟೆಂಬರು, ಅಕ್ಟೋಬರ್, ನವಂಬರ್, ಇವತ್ತಿಂದ ಎಕ್ಸಾಕ್ಟ್ಲಿ 60 ಡೇಸ್ ಅಷ್ಟೇ ಇದಾವೆ. ಓಕೆನಾ? ಸೊ ರೀಡ್ ಸ್ಮಾರ್ಟ್ಲಿ. ಥ್ಯಾಂಕ್ ಯು.